ಭಾರತದ ಭೂ ಪ್ರದೇಶದಲ್ಲಿರುವ ಪಶ್ಚಿಮ ಬಂಗಾಳದ ರಾಜಧಾನಿ ಕೋಲ್ಕತ್ತಾದಲ್ಲೂ ಕೂಡ ಬರ್ಬರವಾದ ಹಿಂಸಾಚಾರ, ದೌರ್ಜನ್ಯ, ಲೈಂಗಿಕ ಅತ್ಯಾಚಾರ ನಡೆಸಿಬಿಟ್ಟು ಅತ್ಯಂತ ಕ್ರೂರವಾದ ರೀತಿಯಲ್ಲಿ ಕೊಲೆ ಮಾಡಿಬಿಟ್ಟಿದ್ದಾನೆ. ಅಲ್ಲಿನ ಸಿಬ್ಬಂದಿ ಆತ ಸಿಬ್ಬಂದಿನೂ ಅಲ್ಲ, ಆತನ ಅಧಿಕೃತ ಪದನಾಮ ಪೊಲೀಸ್ ವಾಲಂಟಿಯರ್. ಪಶ್ಚಿಮ ಬಂಗಾಳ ರಾಜ್ಯ ಸರ್ಕಾರದ ನೇಮಕವಾಗಿದ್ದಾರೋ ಅವರೆಲ್ಲ ಅಲ್ಲಿನ ಆಳುವ ಪಕ್ಷ ತೃಣಮೂಲ ಕಾಂಗ್ರೆಸ್ನ ಕಾರ್ಯಕರ್ತರುಗಳಂತೆ. ಈ ರಾಕ್ಷಸನ ಪೈಶಾಚಿಕ ಕೃತ್ಯವನ್ನ ಪೂರ್ತಿ ತಡ್ಕೊಳ್ಳಿಕ್ಕಾಗದರೆ ಶರಣಾಗತಳಾಗಿದ್ದಾಳೆ. ನಮ್ಮ ಡಿಜಿಟಲ್ ಪಾರ್ಟ್ನರ್ಸ್ ಶಕ್ತಿ ಸಿಲ್ಕ್ ರೂಟ್, ಯೂನಿಟಿ ಬಿಲ್ಡಿಂಗ್, ಜೆಸಿ ರಸ್ತೆ, ಬೆಂಗಳೂರು. ಜಗತ್ತನ್ನು ನೋಡೋಣ ಬನ್ನಿ, ನಮ್ಮೊಂದಿಗೆ ನಡೆಸಿ ಧಾರ್ಮಿಕ ಯಾತ್ರೆ. ಮನೆಯಲ್ಲಿ ಕುಳಿತು ವಧುವರ ಅನ್ವೇಷಣೆ ಮಾಡಲು ಒಂದು ಸುವರ್ಣಾವಕಾಶ. ಸಂಪರ್ಕಿಸಿ ಅನುರಾಗ ಮ್ಯಾಟ್ರಿಮೋನಿ. ಡಾಕ್ಟರ್ಗಳ ಮೇಲೆ ದೌರ್ಜನ್ಯ, ಮತ್ತೊಂದು ದುರಂತ ಗಾಥೆಯತ್ತ ಹೊಸದಿಗಂತ ಡಿಜಿಟಲ್ ಸುದ್ದಿವಾಹಿನಿ ವೀಕ್ಷಕರಿಗೆ ಗಮನ ಸೆಳೆಯೋದ್ರ ಬಗ್ಗೆ ವಿಷಾದವಾಗುತ್ತೆ. ಆದ್ರೆ ಅದ್ಯಾಕೋ ಭಾರತದ ಪೂರ್ವ ಭಾಗದಲ್ಲಿ, ಅದು ಬಂಗಾಲಿ ಭಾಷಿಕ ಪ್ರದೇಶದಿಂದ ಕಳೆದ ಒಂದು ವಾರದಿಂದ ಬರೀ ದುರಂತ ಕಥಾನಕಗಳೇ ಕೇಳಿ ಬರ್ತಾ ಇವೆ. ಒಂದ್ ಕಡೆ ನಮ್ಮ ನೆರೆಹೊರೆಯ ದೇಶವಾದ ಬಾಂಗ್ಲಾದೇಶದಲ್ಲಿ, ಅಂದ್ರೆ ಅದು ಮೊದಲು ಪೂರ್ವ ಬಂಗಾಳ ಆಗಿತ್ತು, ಅಲ್ಲಿ ನಾಗರಿಕ ದಂಗೆ, ಸರ್ಕಾರದ ಪತನ ಮತ್ತು ಸಾಮೂಹಿಕ ದೊಂಬಿ, ಹಿಂಸಾಚಾರ, ಹತ್ಯೆ, ಅತ್ಯಾಚಾರಗಳೆಲ್ಲವನ್ನು ಕಳೆದ ಒಂದು ವಾರದಿಂದ ಕೇಳ್ತಾ ಇದ್ದೇವೆ. ಇದೀಗ ಭಾರತದ ಭೂ ಪ್ರದೇಶದಲ್ಲಿರುವ ಪಶ್ಚಿಮ ಬಂಗಾಳದ ರಾಜಧಾನಿ ಕೋಲ್ಕತ್ತಾದಲ್ಲೂ ಕೂಡ ನಾವೆಂದೂ ಕಂಡು ಕೇಳಿರಿಯದಂಥ ಒಂದು ದೌರ್ಜನ್ಯ ನಡೆದಿದೆ. ಅದು ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಸ್ಪತ್ರೆಯ ಸ್ನಾತಕೋತ್ತರ ವಿದ್ಯಾರ್ಥಿನೊಬ್ಬಳ ಮೇಲೆ ಆಕೆಯ ಸಿಬ್ಬಂದಿ ಒಬ್ಬನೋ ಅಥವಾ ಇಬ್ರೋ ಅಥವಾ ಮೂರೋ ಅದಿನ್ನೂ ಖಚಿತವಾಗ್ತಾ ಇಲ್ಲ, ವಿಚಾರಣೆ ನಡೀತಾ ಇದೆ. ಬರ್ಬರವಾದ ಹಿಂಸಾಚಾರ, ದೌರ್ಜನ್ಯ, ಲೈಂಗಿಕ ಅತ್ಯಾಚಾರ ನಡೆಸಿಬಿಟ್ಟು ಅತ್ಯಂತ ಕ್ರೂರವಾದ ರೀತಿಯಲ್ಲಿ ಕೊಲೆ ಮಾಡಿಬಿಟ್ಟಿದ್ದಾರೆ. ಇದು ನಡೆದಿರೋದು RK ಕಾರ್ ಮೆಡಿಕಲ್ ಕಾಲೇಜ್, ಗವರ್ಮೆಂಟ್ ಮೆಡಿಕಲ್ ಕಾಲೇಜ್ ಕೋಲ್ಕತ್ತಾ. ಅಲ್ಲಿನ ಎದೆರೋಗ ವಿಭಾಗ, ಡಿಪಾರ್ಟ್ಮೆಂಟ್ ಆಫ್ ಚೆಸ್ಟ್ ಡಿಸೀಸ್ ವಿಭಾಗದ 31 ವರ್ಷದ ಸ್ನಾತಕೋತ್ತರ ವಿದ್ಯಾರ್ಥಿನಿ. ಆಕೆಯನ್ನ ಸೀನಿಯರ್ ರೆಸಿಡೆಂಟ್ ಅಂತ ಕರೀತಾರೆ. ಈ ಸೀನಿಯರ್ ರೆಸಿಡೆಂಟ್ ಮತ್ತು ಜೂನಿಯರ್ ರೆಸಿಡೆಂಟ್ ಇವರೆಲ್ಲ ತರಬೇತಿ ನಿರತ ಯುವ ವೈದ್ಯರುಗಳು. ಇವರೆಲ್ಲ ಸರ್ಕಾರಿ ಮೆಡಿಕಲ್ ಕಾಲೇಜ್ ಅಂದ್ಮೇಲೆ ಸರ್ಕಾರಿ ಜನರಲ್ ಮೆರಿಟ್ ಕೋಟಾ ಮತ್ತು ಸರ್ಕಾರಿ ಮೀಸಲಾತಿ ಕೋಟಾದ ಮೂಲಕವೇ ಆಯ್ಕೆಯಾಗಿರುವಂತಹ, ಪ್ರವೇಶ ಪಡೆದಿರುವಂತಹ ಅತ್ಯಂತ ಪ್ರತಿಭಾಶಾಲಿ ವಿದ್ಯಾರ್ಥಿನಿಯರು. ಚೆಸ್ಟ್ ಡಿಸೀಸ್ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದ ಒಬ್ಬ 31 ವರ್ಷಗಳ ಯುವ ವೈದ್ಯನ್ನ ಬೆಳಗಿನ ಜಾವ 3ರಿಂದ 4 ಅವಧಿಯಲ್ಲಿ ಅಲ್ಲಿನ ಸಿಬ್ಬಂದಿ ಆತ ಸಿಬ್ಬಂದಿನೂ ಅಲ್ಲ, ಆತನ ಅಧಿಕೃತ ಪದನಾಮ ಪೊಲೀಸ್ ವಾಲಂಟಿಯರ್. ಕರ್ನಾಟಕದಲ್ಲಿ ಯಾವ ರೀತಿ, ಅದು ಬೆಂಗಳೂರು ರಾಜಧಾನಿ ಬೆಂಗಳೂರಿನಲ್ಲಿ ಯಾವ ರೀತಿ ಸಾರಿಗೆ ವ್ಯವಸ್ಥೆ ನಿಯಂತ್ರಣಕ್ಕೆ ನಾಗರಿಕರಿಂದ ಸ್ವಯಮಿಚ್ಛಾ ಸೇವೆ ಸಲ್ಲಿಸುವ ನಾಗರಿಕರನ್ನ ಪೊಲೀಸ್ ವಾಲಂಟಿಯರ್ಸ್ ಅಂತ ನೇಮಕ ಮಾಡ್ತಾರೋ, ಅದೇ ರೀತಿ ಅಪರಾಧಗಳ ನಿಯಂತ್ರಣಕ್ಕೆ ಅಲ್ಲಿ ನಾಗರಿಕರ ಸಹಭಾಗಿತ್ವವನ್ನು ಪಡ್ಕೊಂಡ್ಬಿಟ್ಟು ಈ ಪೊಲೀಸ್ ವಾಲಂಟಿಯರ್, ಪೊಲೀಸ್ ಸ್ವಯಂ ಸೇವಕರನ್ನ ನೇಮಿಸುತ್ತಾರೆ. ಈ ಒಬ್ಬ ಸ್ವಯಂ ಸೇವಕ ಆ ಸರ್ಕಾರಿ ಮೆಡಿಕಲ್ ಕಾಲೇಜಿನ ರಕ್ಷಣೆಗೆ ನೇಮಕವಾದವನು. ಆತನ ಕರ್ತವ್ಯದ ಸ್ಥಳ ನಮ್ಮ ಮೆಡಿಕಲ್ ಕಾಲೇಜ್ ಆಗಿತ್ತು. ಆತ ಕಳೆದ ಆಗಸ್ಟ್ 8ರ ರಾತ್ರಿ ಪಾಳೆಯ ಡ್ಯೂಟಿಯಲ್ಲಿ, ನೈಟ್ ಶಿಫ್ಟ್ ನಲ್ಲಿ ಕೆಲಸ ಮಾಡ್ತಾ ಇದ್ದ ಆ 31 ವರ್ಷದ ಯುವ ವೈದ್ಯ ಮೇಲೆ ಆಕೆ ಆಗ್ತಾನೆ ಸ್ವಲ್ಪ ಜೋಂಪ್ ಹತ್ತಿತ್ತು ಅಂತ ಕಾಣುತ್ತೆ. ಮಲಗಿದ್ಲು, ಡ್ಯೂಟಿ ರೂಮಲ್ಲಿ ಮಲಗಿದ್ಲು. ಆಕೆ ಮೇಲೆ ಏಕಾಏಕಿ ಆಕ್ರಮಣ ಮಾಡ್ತಾನೆ ರಾಕ್ಷಸ ರೀತಿಯಲ್ಲಿ. ಒಬ್ನೇ ಮಾಡಿದ್ನೋ ಇನ್ನೂ ಖಚಿತವಾಗ್ತಾ ಇಲ್ಲ. ಆಕ್ರಮಣ ಮಾಡ್ತಾನೆ. ಆಕೆ ಕೂಡ ಎಚ್ಚೆತ್ತು ಕೊಟ್ಟ ಕೂಡಲೇ ಸುಲಭವಾಗಿ ಆತನಿಗೆ ಶರಣಾಗಿಲ್ಲ. ತನ್ನದೇ ಆದ ರೀತಿಯಲ್ಲಿ ತನ್ನ ದೈಹಿಕ ಶಕ್ತಿಯನ್ನೆಲ್ಲ ಬೆಳೆಸ್ಬಿಟ್ಟು ಆತನ ವಿರುದ್ಧ ಹೋರಾಡಿದ್ದಾಳೆ. ಸಿಕ್ಕಾಪಟ್ಟೆ ಆತನಿಗೂ ಮೈ ಪರಚಾಡಿದ್ದಾಳೆ. ಆತನ ದೈತ್ಯ ಶಕ್ತಿಯನ್ನ ನಿಗ್ರಹಿಸ್ಲಿಕ್ಕೆ ಏನ್ ಮಾಡ್ಬೇಕಾಗಿತ್ತು ಅದೆಲ್ಲವನ್ನೂ ಮಾಡಿದ್ದಾಳೆ. ಬಂಗಾಳದ ನವರಾತ್ರಿಯಲ್ಲಿ ದುರ್ಗಾ ಪೂಜೆ ತುಂಬಾ ಸುಪ್ರಸಿದ್ಧ. ಮಾತೆ ದುರ್ಗೆಯ ಮೈ ಮೇಲೆ ಬಂದವಳ ತರ ಎಷ್ಟೇ ಹೋರಾಡಿದ್ರು ಕೂಡ ಪಾಪ ಆ ಯುವ ಹೆಣ್ಣು ಮಗಳು ಅಷ್ಟೊತ್ತಿಗಾಗ್ಲೇ ಬೆಳಿಗ್ಗೆಯಿಂದ ಡ್ಯೂಟಿ ಮಾಡ್ಬಿಟ್ಟು ಕರ್ತವ್ಯದಲ್ಲಿ ಇದ್ಬಿಟ್ಟು ಆಕೆ ಹೈರಾಣ ಆಗಿರ್ಬೇಕು. ಈ ರಾಕ್ಷಸನ ಪೈಶಾಚಿಕ ಕೃತ್ಯವನ್ನ ಪೂರ್ತಿ ತಡ್ಕೊಳ್ಳಿಕ್ಕಾಗದರೆ ಶರಣಾಗತಳಾಗಿದ್ದಾಳೆ. ಅಷ್ಟೇ ಅಲ್ಲ, ಆಕೆ ಮೇಲೆ ಮನಸ್ಸಿಗೆ ಬಂದಂತೆ ಹಿಂಸೆ ಮಾಡಿ ಕತ್ತಿಚ್ಚಿಗೆ ಕೊಂದಿದ್ದಲ್ದನೆ ಅಷ್ಟೊಳಗಾಗ್ಲೇ ಲೈಂಗಿಕ ಅತ್ಯಾಚಾರ ಮಾಡಿ ತನ್ನ ತೃಷೆಯನ್ನು ತೀರಿಸ್ಕೊಂಡ ಈ ರಾಕ್ಷಸ ಸುಮಾರು 4:30 ಅಷ್ಟೊತ್ತಿಗೆ ಅಲ್ಲಿಂದ ಓಡೋಗಿದ್ದಾನೆ. ಓಡೋಗ್ಬಿಟ್ಟು ಮನೆ ಸೇರ್ಕೊಂಡು ತನ್ನ ತಾಯಿಯ ಪಕ್ಕದಲ್ಲೇ ಮಲ್ಕೊಂಡಿದ್ದಾನಂತ ಬೇರೆ. ನಿಶ್ಚಿಂತೆಯಿಂದ ಮಲ್ಕೊಂಡಿದ್ದಾನೆ, ಏನು ಮಾಡದಿರೋರ್ ತರ. ಈ ಕೃತ್ಯ ಬೆಳಕಿಗೆ ಬಂದಿದ್ದು ಆಕೆ ಕಿರುಚಾಟ, ನರಳಾಟವನ್ನು
ಕೇಳಿಸ್ಕೊಂಡ್ರೋ ಇಲ್ವೋ, ಆ ಕ್ಷಣದಲ್ಲಿ ಅವ್ರ ಸಹೋದ್ಯೋಗಿಗಳು ಯಾರೂ ಬರ್ಲಿಲ್ಲ. ಬೆಳಗಾಗ್ತಿದ್ದಂತೆ ಇದು ಗಮನಕ್ಕೆ ಬಂದಿದೆ. ಈ ಕೃತ್ಯ ನಡೆದಿತ್ತು ಸೆಮಿನಾರ್ ಹಾಲ್ ಅಂತೆ. ಅದ್ಯಾಕೋ ನೋಡಿ, ಅದು ವೈದ್ಯರುಗಳ ವಿಶ್ರಾಂತಿ ಕೊಠಡಿ ಕೂಡ ಅಲ್ಲ. ಸೆಮಿನಾರ್ ಹಾಲ್ ಅಂದ್ರೆ ಸಾಕಷ್ಟು ದೊಡ್ಡದಾಗೇ ಇರುತ್ತೆ. ಅಲ್ಲಿ ಪಾಪ ಅಧ್ಯಯನ ಮಾಡ್ಲಿಕ್ಕಂತ ಹೋಗಿರ್ಬೇಕು ಆಕೆ. ರಾತ್ರಿ ಹೊತ್ತು ರಾತ್ರಿ ಪಾಳಯದಲ್ಲಿದ್ದವಳು ಸ್ವಲ್ಪ ವಿಶ್ರಾಂತಿ ಪಡೀಲಿಕ್ಕೆ ಅಲ್ಲಿ ಹೋಗಿರ್ಬೋದು. ಅಲ್ಲಿ ಈ ಅಕ್ರಮ ನಡೆದಿದೆ, ಲೈಂಗಿಕ ಅತ್ಯಾಚಾರ ನಡೆದಿದೆ, ಕೊನೆಗೆ ಕೊಲೆಯಲ್ಲಿ ಪರ್ಯಾವಸಾನಗೊಂಡಿದೆ. ಈ ಭೀಕರ ಘಟನೆ ಬೆಳಕಿಗೆ ಬಂದಾಗ ಆ ಸರ್ಕಾರಿ ಮೆಡಿಕಲ್ ಕಾಲೇಜಿನ ಡೀನ್ರು ತಕ್ಷಣವೇ ಪೊಲೀಸರಿಗೆ ದೂರ್ ಕೊಡ್ಲಿಕ್ಕೆ ಕೂಡ ಹಿಂದೆ ಮುಂದೆ ನೋಡಿದ್ದಾರೆ. ಅದು ಯಾವ ಅವ್ಯಕ್ತ ಭಯ ಕಾಡ್ತಾ ಇತ್ತೇನೋ, ಈ ಸಂಭಾವ್ಯ ಆರೋಪಿ ಈ ಪಾತಕಿಗಳ ಬಗ್ಗೆ ಅವ್ರಿಗೆ ಏನಾದ್ರು ಭಯ ಇತ್ತ ಏನೋ, ತಡ ಮಾಡಿದ್ದಾರೆ. ಡಾಕ್ಟರ್ ಘೋಷ್ ಅಂತ ಆ ಸರ್ಕಾರಿ ವೈದ್ಯಕೀಯ ಕಾಲೇಜಿನ ಡೀನ್ ಕೂಡ ತಕ್ಷಣವೇ ಪೊಲೀಸರಿಗೆ ಆ ಸುದ್ದಿ ಮುಟ್ಸಿಲ್ಲ. ಅದಾದ ನಂತರ ಬೆಳಗ್ಗೆ 10 ಗಂಟೆ ಅಷ್ಟೊತ್ತಿಗೆ ಆ ಯುವತಿಯ ಮೃತ ವೈದ್ಯೆಯ ತಂದೆ ತಾಯಿಗಳಿಗೆ ಫೋನ್ ಮಾಡಿ ತಿಳಿಸಿದ್ದಾರೆ, ನಿಮ್ಮ ಮಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ, ದಯವಿಟ್ಟು ಧಾವಿಸಿ ಬನ್ನಿ ಅಂತ ಹೇಳಿದ್ದಾರೆ. ಆತ್ಮಹತ್ಯೆ ಅನ್ನೋ ಸಮಾಚಾರ ಕೇಳಿದಾಗ ಅವ್ರಿಗೆ ಗಾಬರಿ ಆಗಿದೆ. ಅಂಥದ್ದೇನು ನಡೆದ್ರಲೇ ಇಲ್ವಲ್ಲ, ಯಾಕೆ ಆತ್ಮಹತ್ಯೆ ಮಾಡ್ಕೊಂಡಿರ್ಬೇಕು ಅಂತಂದ್ಬಿಟ್ಟು ಪಾಲಕರು ತಮ್ಮ ನೆರೆಹೊರೆಯ ಸ್ನೇಹಿತರೊಂದಿಗೆ ಅಲ್ಲಿಗೆ ಧಾವಿಸಿ ಬಂದಿದ್ದಾರೆ. ಈ ಘಟನೆ ಇದು ಆತ್ಮಹತ್ಯೆ ಅಲ್ಲ, ಬರ್ಬರವಾದ ಅತ್ಯಾಚಾರ ಸಮೇತ, ಲೈಂಗಿಕ ಅತ್ಯಾಚಾರ ಸಮೇತ ನಡೆದ ಒಂದು ಅತ್ಯಂತ ರಾಕ್ಷಸಮಯ ಒಂದು ಘಟನೆ ಅಂತಂದ್ಬಿಟ್ಟು ಗೊತ್ತಾಗ್ತಿರೋ ಹಾಗೇನೆ ಆ ಇಡೀ ಮೆಡಿಕಲ್ ಕಾಲೇಜಿನ ವಿದ್ಯಾರ್ಥಿ ಸಮುದಾಯ, ಅದರಲ್ಲೂ ಜೂನಿಯರ್ ರೆಸಿಡೆಂಟ್, ಸೀನಿಯರ್ ರೆಸಿಡೆಂಟ್ ಡಾಕ್ಟರ್ಗಳು, ಈ ರೆಸಿಡೆಂಟ್ ಅನ್ನೋ ಪದನಾಮ ತರಬೇತಿ ನಿರತ MBBS ಪೂರೈಸಿದ ತರಬೇತಿ ನಿರತ ಕಿರಿಯ ವೈದ್ಯರುಗಳು ಮತ್ತು ಸ್ನಾತಕೋರ ಅಧ್ಯಯನ ಮುಗಿಸ್ತಾ ಇರೋ ಹಿರಿಯ ವೈದ್ಯರುಗಳಿಗೆ ಸೀನಿಯರ್ ರೆಸಿಡೆಂಟ್ ಅಂಡ್ ಜೂನಿಯರ್ ರೆಸಿಡೆಂಟ್ ಅನ್ನೋ ಪದನಾಮ ಕೊಡ್ತಾರೆ. ಇವರು ಇವತ್ತು ವೈದ್ಯಕೀಯ ಶಿಕ್ಷಣದ ಒಂದು ರೀತಿ ಜೀತದಾಳಗಳಿದ್ದ ಹಾಗೆ. ಯಾಕೆ ಅಂತಂದ್ರೆ ನಮ್ಗೆಲ್ಲ ಗೊತ್ತಿರೋ ಹಾಗೆ ಸರ್ಕಾರಿ ಮೆಡಿಕಲ್ ಕಾಲೇಜುಗಳಲ್ಲಿ ಯಾವ ರೀತಿ ಸಿಬ್ಬಂದಿ ಕೊರತೆ ಇರುತ್ತೆ, ಆದ್ರೆ ಕಾರ್ಯಭಾರ ಎಷ್ಟು ದೊಡ್ಡ ಪ್ರಮಾಣದಲ್ಲಿರುತ್ತೆ. ಅದರಲ್ಲೂ ಸರ್ಕಾರಿ ಆಸ್ಪತ್ರೆ ಮತ್ತು ಸರ್ಕಾರಿ ಮೆಡಿಕಲ್ ಕಾಲೇಜುಗಳನ್ನ ನಂಬ್ಕೊಂಡು ಬರೋರೆಲ್ಲ ಬಡವರು, ಕೆಳ ಮಧ್ಯಮ ವರ್ಗದವರು, ಅನಾಥರು ಮತ್ತು ನಿರ್ಗತಿಕರು ಮಾತ್ರ. ಮಧ್ಯಮ ವರ್ಗದವರು ಯಾವತ್ತೋ ಈ ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಸ್ಪತ್ರೆಗಳಿಂದ ದೂರವಾಗಿಬಿಟ್ಟಿದ್ದಾರೆ. ಅವರೆಲ್ಲ ಪಂಚತಾರ ಅಥವಾ ಸಪ್ತತಾರ ಸವಲತ್ತುಗಳಿರೋ ಖಾಸಗಿ ಕಾರ್ಪೊರೇಟ್ ಆಸ್ಪತ್ರೆಗಳನ್ನ ಅವಲಂಬಿಸಿಕೊಂಡಿರೋದ್ರಿಂದ ಅಷ್ಟಾಗಿ ಇಲ್ಲಿ ಏನ್ ನಡೆಯುತ್ತಿದೆ, ಇಲ್ಲಿ ಸೌಲಭ್ಯಗಳ ಕೊರತೆ ಎಂಥದ್ದು, ಸಿಬ್ಬಂದಿಯ ಸ್ವರೂಪ ಎಂಥದ್ದು ಯಾರಿಗೂ ಗೊತ್ತೇ ಇರೋದಿಲ್ಲ. ಈ ದುರ್ಘಟನೆಯಿಂದಾಗಿ ಇಡೀ ರಾಷ್ಟ್ರಾದ್ಯಂತ ತಲ್ಲಣ ಉಂಟಾಗಿದೆ. ಎಲ್ಲ ಮಹಾನಗರಗಳಲ್ಲಿರೋ ಸರ್ಕಾರಿ ವೈದ್ಯಕೀಯ ಕಾಲೇಜುಗಳ ವಿದ್ಯಾರ್ಥಿಗಳು, ಅದರಲ್ಲೂ ತರಬೇತಿ ನಿರತ ಈ ರೆಸಿಡೆಂಟ್ಗಳು ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆ ನಡೆಸಿದ್ದಾರೆ. 2 ದಿನ ತಮ್ಮ ಮುಷ್ಕರವನ್ನ ನಡೆಸಿದ್ದಾರೆ. ಆದ್ರೆ ತುರ್ತು ವಿಭಾಗದಲ್ಲಿ ಮಾತ್ರ ತೊಂದರೆ ಆಗದ ರೀತಿಯಲ್ಲಿ ನೋಡ್ಕೊಂಡ್ಬಿಟ್ಟು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ರಾಷ್ಟ್ರಪತಿ, ಪ್ರಧಾನಮಂತ್ರಿಗಳಿಗೆ ನೇರವಾಗಿ ಅಪೀಲ್ ಮಾಡ್ಕೊಂಡಿದ್ದಾರೆ, ಮನವಿ ಮಾಡ್ಕೊಂಡಿದ್ದಾರೆ, ದಯವಿಟ್ಟು ಈ ದುರಂತದ ಸಮಗ್ರ ಘಟನೆ ಹಿಡಿಬೇಕು. ನಮ್ಗೆ ಯಾಕೋ ರಾಜ್ಯ ಸರ್ಕಾರದ ಪೊಲೀಸರ ತನಿಖೆ ಮೇಲೆ ನಮಗೆ ನಂಬಿಕೆ ಇಲ್ಲ. ಈ ನಂಬಿಕೆಯ ಕೊರತೆ ಯಾಕೆ ಅಂತಂದ್ರೆ, ನಾನು ಹೇಳಿದಾಗೆ ಈ ಸಂಭಾವ್ಯ ಈ ಆರೋಪಿ ಬಂಧಿತನಾಗಿರೋ ಆರೋಪಿ ತಕ್ಷಣವೇ ತಪ್ಪೊಪ್ಕೊಂಡ್ಬಿಟ್ಟಿದ್ದಾನೆ, ತಾನೇನ್ ಮಾಡಿದೆ ಅಂತ ಹೇಳ್ಕೊಂಡಿದ್ದಾನೆ. ಆದ್ರೆ ತಾನೊಬ್ನೇ ಅಲ್ಲ, ತನ್ನ ಜೊತೆಗೆ ಜೊತೆಗಾರರಿದ್ರು ಅನ್ನೋ ಸತ್ಯ ಕೂಡ ಇದೀಗ ಹೊರಗೆ ಬರ್ತಾ ಇದೆ. ಈ ಘಟನೆಯ ಹಿನ್ನೆಲೆ ಏನು ಅಂತಂದ್ರೆ, ಕಳೆದ 2 ತಿಂಗಳ ಹಿಂದೆನೇ ಈ ಯುವ ವೈದ್ಯಗೆ ಗೊತ್ತಾಯ್ತು ಅಂತ. ಅಲ್ಲಿದ್ದ 2 ಪುರುಷ ನರ್ಸಿಂಗ್ ಸಿಬ್ಬಂದಿ ಮತ್ತು ಮತ್ತೊಬ್ಬ ಆಕೆಯ ಸಹೋದ್ಯೋಗಿ, ಈ 3 ಕೂಡ ಅಲ್ಲೊಂದು ಸೆಕ್ಸ್ ರ್ಯಾಕೆಟ್ ನಡೆಸ್ತಾ ಇದ್ರಂತೆ. ಅಕ್ರಮ ಲೈಂಗಿಕ ವ್ಯವಹಾರಗಳ ಒಂದು ರ್ಯಾಕೆಟ್ ನಡೀತಾ ಇತ್ತಂತೆ. ಅದ್ರ ಬಗ್ಗೆ ಈಕೆಗೆ ಗೊತ್ತಾದಾಗಲಿಲ್ಲ ಇವ್ರಿಗೆ ಬೆದರಿಕೆ ಹಾಕಿದ್ಲಂತೆ. ನಾನು ಇದನ್ನ ದೊಡ್ಡವರ ಮಾಹಿತಿಗೆ ತರ್ತೇನೆ, ಆಡಳಿತ ಮಂಡಳಿಯ ಗಮನಕ್ಕೆ ತರ್ತೇನೆ, ಇದನ್ನ ನಿಲ್ಸಿ ಅಂತಂದ್ಬಿಟ್ಟು 2-3 ಸಾರಿ ಬೆದರಿಸ್ತಿದ್ಲಂತೆ. ಇದರಿಂದಾಗಿ ಕಳೆದ 2 ತಿಂಗಳಿಂದ ಈ ವಿದ್ಯಾರ್ಥಿನಿ ವಿರುದ್ಧ ಅವ್ರು ಆಗಾಗ್ಗೆ ಕಿರುಕುಳ ಕೊಡ್ತಾ ಇದ್ರಂತೆ, ಆಕೆಗೆ ಬ್ಲಾಕ್ ಮೇಲ್ ಮಾಡ್ತಾ ಇದ್ರಂತೆ, ಹೆದರ್ಸ್ತಾ ಇದ್ರಂತೆ. ತುಂಬಾ ಕಿರುಕುಳಕ್ಕೆ ಒಳಗಾಗಿ ತನ್ನ ಪಾಲಕರ ಹತ್ರ ಆಕೆ ದೂರಿದ್ಲಂತೆ. ನನಗೆ ಈ ಚಿತ್ರಹಿಂಸೆ ತಡೀಲಿಕ್ಕೆ ಆಗ್ತಾ ಇಲ್ಲ, ನಾನು ಕಾಲೇಜ್ಗೆ ಹೋಗಲ್ಲ ಅಂದಿದ್ಲಂತೆ. ಆದ್ರೆ ಪಾಲಕರು ಅಸಹಾಯಕರು. ಕೇಳಿ ಕೇಳಿ ಸರ್ಕಾರಿ ಮೆಡಿಕಲ್ ಕಾಲೇಜ್ ಸೀಟ್ ಪಡ್ಕೊಂಡಿರೋ ವಿದ್ಯಾರ್ಥಿನಿ ಅಂತಂದ್ರೆ ನೀಟ್ ಪರೀಕ್ಷೆಯಲ್ಲಿ ಅತ್ಯುನ್ನತ ರ್ಯಾಂಕ್ ಬಂದವ್ರ ಪೈಕಿ ಈಕೆ ಒಬ್ಳಾಗಿದ್ಲು. ಪ್ರತಿಭಾಶಾಲಿ ಮಗಳು, ಅವ್ರ ಗತ್ಯಂತರ ಇಲ್ಲ. ಸರ್ಕಾರಿ ಮೆಡಿಕಲ್ ಕಾಲೇಜುಗಳಲ್ಲಿ ಶುಲ್ಕ ಬಹಳ ಕಡಿಮೆ ಇರುತ್ತೆ. ಕೆಳ ಮಧ್ಯಮ ವರ್ಗದವರು ಮತ್ತು ಬಡವರ ಮಕ್ಕಳಿಗೂ ಕೂಡ ಕೈಗೆಟುಕುವ ಮಟ್ಟದಲ್ಲಿ ಅಲ್ಲಿ ಶುಲ್ಕ ಇರೋದ್ರಿಂದ ಅವರೆಲ್ಲ ಅಲ್ಲಿ ಸೇರಿರ್ತಾರೆ. ಆಕೆ ಈ ರೀತಿ ಹತ್ಯೆ ಆಗಿರೋದನ್ನ ನೋಡಿದಾಗ ಪೊಲೀಸ್ ತನಿಖೆ ಮೇಲೆ ಅವ್ರಿಗೆ ನಂಬಿಕೆ ಬಂದಿಲ್ಲ. ಯಾಕೆ ಅಂತಂದ್ರೆ ಬಹುಪಾಲು ಈ ಪೊಲೀಸ್ ಸ್ವಯಂ ಸೇವಕರು, ಈ ಪೊಲೀಸ್ ವಾಲಂಟಿಯರ್ಸ್ ಅಂತ ಯಾರು ಪಶ್ಚಿಮ ಬಂಗಾಳ ರಾಜ್ಯ ಸರ್ಕಾರದ ನೇಮಕವಾಗಿದ್ದಾರೋ ಅವರೆಲ್ಲ ಅಲ್ಲಿನ ಆಳುವ ಪಕ್ಷ ತೃಣಮೂಲ ಕಾಂಗ್ರೆಸ್ನ ಕಾರ್ಯಕರ್ತರುಗಳಂತೆ. ಬಹುಪಾಲು ಅವ್ರಗಳಿಗೆನೆ
ಈ ತಾತ್ಕಾಲಿಕ ಗುತ್ತಿಗೆ ಆಧಾರಿತ ಈ ನೌಕರಿಗಳನ್ನು ಕೊಡ್ತಾರಂತೆ, ನೇಮಕಾತಿಗಳನ್ನು ಕೊಡ್ತಾರಂತೆ. ಇದೊಂದು ಎಚ್ಚರಿಕೆಯ ಸಂದೇಶ. ಕರ್ನಾಟಕದಲ್ಲಿ ಕೂಡ ಇಲ್ಲಿನ ರಾಜ್ಯ ಸರ್ಕಾರ ತನ್ನ ಗ್ಯಾರಂಟಿ ಯೋಜನೆಗಳನ್ನು ತಂದ ಮೇಲೆ ಸಾವಿರಾರು ಜನರನ್ನ ಜಿಲ್ಲೆ, ತಾಲೂಕು ಮತ್ತು ರಾಜಧಾನಿಯ ಮಟ್ಟದಲ್ಲಿ ವಾಲಂಟಿಯರ್ಗಳನ್ನು ನೇಮಕ ಮಾಡ್ತಾ ಇದೆ. ಸ್ವಯಂ ಸೇವಕರ ರೀತಿಯಲ್ಲಿ ಇಡೀ ಗ್ಯಾರಂಟಿ ಯೋಜನೆಗಳ ಉಸ್ತುವಾರಿದಾರರು ಅಂತ ನೇಮಕ ಮಾಡ್ಕೊಂಡಿದೆ. ಇದೇ ತರ ಆಗಿದ್ದು ಕೂಡ ಅಲ್ಲಿ ತೃಣಮೂಲ್ ಕಾಂಗ್ರೆಸ್ ಪಕ್ಷದ ಕೇಡರ್ಗಳನ್ನೇ ಇದೇ ರೀತಿ ಸ್ವಯಂ ಸೇವಕರಾಗಿ, ಪೊಲೀಸ್ ಸ್ವಯಂ ಸೇವಕರಾಗಿ ನೇಮಿಸಿದ್ದಾರಂತೆ. ಇದೀಗ ತನಿಖೆ ತೀವ್ರಗೊಳ್ತಾ ಇದ್ದ ಹಾಗೇನೆ ಅಲ್ಲಿನ ಹೈಕೋರ್ಟ್, ಕಲ್ಕತ್ತಾದ ಹೈಕೋರ್ಟೇ ಮಧ್ಯೆ ಪ್ರವೇಶ ಮಾಡಿಬಿಟ್ಟು ಒಂದಿಷ್ಟು ಸಾರ್ವಜನಿಕ ಹಿತಾಸಕ್ತಿ ರಿಟ್ ಅರ್ಜಿಗಳನ್ನ ಕೈಗೆತ್ಕೊಂಡ್ಬಿಟ್ಟು ಅಲ್ಲಿನ ಸರ್ಕಾರಕ್ಕೆ ಛೀಮಾರಿ ಹಾಕಿದೆ. ಇಡೀ ಪ್ರಕರಣವನ್ನ ತತ್ಕ್ಷಣವೇ ಸಿಬಿಐಗೆ ವಹಿಸ್ಬೇಕು ಅಂತಂದ್ಬಿಟ್ಟು ಆ ಪ್ರಕರಣದ ತನಿಖೆಯನ್ನ ಹಸ್ತಾಂತರ ಮಾಡಿದೆ. ಅಲ್ಲಿನ ಡೀನ್ರನ್ನ ಅವರು ರಾಜೀನಾಮೆ ಕೊಟ್ಟಿದ್ರು, ಆದ್ರೆ ಅವ್ರಿಗೆ ವರ್ಗಾವಣೆ ಮಾಡಿ ಮತ್ತೊಂದು ಸರ್ಕಾರಿ ಮೆಡಿಕಲ್ ಕಾಲೇಜಿನ ಪ್ರಾಂಶುಪಾಲರಾಗಿ ನೇಮಕ ಮಾಡಿದ್ದನ್ನ ಖಂಡಿಸ್ಬಿಟ್ಟು ಆ ನೇಮಕಾತಿಯನ್ನು ರದ್ದು ಮಾಡಿ ಅವ್ರನ್ನ ಕಡ್ಡಾಯ ರಜೆ ಮೇಲೆ ಹೋಗ್ಲಿ ಅಂತಂದ್ಬಿಟ್ಟು ಹೈಕೋರ್ಟೇ ಆದೇಶ ಮಾಡ್ಬೇಕಾದಂತ ಪ್ರಸಂಗ ಬಂದಿದೆ. ಪೂರ್ವ ಬಂಗಾಳ ಅಂದ್ರೆ ಬಾಂಗ್ಲಾದೇಶದಲ್ಲಿ ಜನಾಂಗೀಯ ಅತ್ಯಾಚಾರ, ಸಾಮೂಹಿಕ ಹಿಂಸೆ ನಡೀತಾ ಇರುವಾಗ ಪಶ್ಚಿಮ ಬಂಗಾಳದಲ್ಲಿ ಈ ರೀತಿಯ ಅರಾಜಕತೆ, ಅನಾಗರಿಕತೆ, ಪಶ್ಚಿಮ ಬಂಗಾಳ ಹೇಳಿ ಕೇಳಿ ಭಾರತದಲ್ಲಿ ಸಾಂಸ್ಕೃತಿಕ ಕ್ರಾಂತಿ ಎಂದು ತಂದಿದ್ದು, ಸಾಮಾಜಿಕ ಸುಧಾರಕರನ್ನ ಕೊಟ್ಟ ಆ ರಾಜ್ಯ. ಆಮೇಲೆ ದೇಶದ ಅತ್ಯುತ್ತಮ ನಟರು, ನಿರ್ದೇಶಕರು, ಚಿತ್ರಕಲಾವಿದರನ್ನೆಲ್ಲ ಕೊಟ್ಟಿರೋ ಅತ್ಯಂತ ಸೃಜನಶೀಲ ಸಮುದಾಯ ಇರುವಂತ ಕಲ್ಕತ್ತಾ ಎಂಥ ದುರಂತ ಸ್ಥಿತಿಗೆ ಬಂದು ತಲುಪಿದೆ ನೋಡಿ. ಅದರ ಜೊತೆಗೆ ಈ ದುರಂತದ ನಂತರ ನಮ್ಮ ಸರ್ಕಾರಿ ಕಿರಿಯ ವೈದ್ಯರುಗಳು ಯಾವ ರೀತಿ ಹಗಲು ರಾತ್ರಿ, ಒಬ್ಬ ರೆಸಿಡೆಂಟ್ ಅಂತಂದ್ರೆ ವಾರಕ್ಕೆ 100ರಿಂದ 120 ಗಂಟೆ ಸತತವಾದ ಕೆಲಸ, ವಿಶ್ರಾಂತಿ ಇಲ್ಲದ ಕೆಲಸ, ಅವರಿಗೆ ಖಚಿತವಾದ ರಜಾದಿನಗಳ ಸೌಲಭ್ಯ ಕೂಡ ಇರಲ್ಲ. ಅದನ್ನ ತರಬೇತಿ ಅತ್ಯಂತ ಕಠಿಣ ತರಬೇತಿ ಅಂತ ಬಹಳ ರೊಮ್ಯಾಂಟಿಕ್ ಆಗಿ ಹೇಳ್ತಾ ಇರ್ತಾರೆ ಹೊರತು ಅವರೆಲ್ಲ ಈ ಸರ್ಕಾರಿ ಮೆಡಿಕಲ್ ಕಾಲೇಜುಗಳ ಬಗ್ಗೆ ಆಯಾ ರಾಜ್ಯ ಸರ್ಕಾರಗಳ ದಿವ್ಯ ನಿರ್ಲಕ್ಷ್ಯದಿಂದಾಗಿ ಅತ್ಯಂತ ಕಠಿಣತಮ ಪರಿಸರದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅದ್ರ ಜೊತೆಗೆ ಈ ದೌರ್ಜನ್ಯ ಬೇರೆ. ಈಗಾಗಲೇ ಹಲವಾರು ಸಂದರ್ಭದಲ್ಲಿ ಆಕಸ್ಮಿಕವಾಗಿ ರೋಗಿ ಮೃತಪಟ್ಟಾಗ ಅದರ ಪೂರ್ವಾಪರಗಳನ್ನು ಯೋಚಿಸ್ತಾನೆ ಗುಂಪು ಕಟ್ಕೊಂಡು ಬಂದ್ಬಿಟ್ಟು ಅನೇಕ ಸಾಮಾಜಿಕ ಹೋರಾಟಗಾರ ಎನ್ಸ್ಕೊಂಡಿರೋರು ಬಂದು ದಾಂಧಲೆ ಮಾಡಿದ್ದನ್ನ ನೋಡಿದ್ದೇವೆ. ವೈದ್ಯಕೀಯ ಸಿಬ್ಬಂದಿಗಳ ಮೇಲೆ, ನರ್ಸ್ಗಳ ಮೇಲೆ, ವಾರ್ಡ್ ಬಾಯ್ಗಳ ಮೇಲೆ, ಸ್ವಚ್ಛತಾ ಸಿಬ್ಬಂದಿ ಮೇಲೆ ದಾಳಿ ಮಾಡ್ತಿರೋ ಅನೇಕ ಪ್ರಸಂಗಗಳನ್ನು ಕೇಳಿದ್ದೇವೆ. ಇದನ್ನ ನಿಗ್ರಹಿಸಕ್ಕೆ 2009ರಷ್ಟು ಹಿಂದೆನೆ ಭಾರತ ಸರ್ಕಾರ ಸುಗ್ರೀವಾಜ್ಞೆ ಮೂಲಕ ವೈದ್ಯರುಗಳ ರಕ್ಷಣಾ ಕಾಯ್ದೆಯನ್ನು ತಂದ್ರು ಕೂಡ ಯಾವುದೇ ರಾಜ್ಯ ಸರ್ಕಾರ ಇದನ್ನ ಕಠಿಣವಾಗಿ ಅನುಷ್ಠಾನ ಮಾಡಿದ ಉದಾಹರಣೆ ಇಲ್ಲ. ಯಾವಾಗ್ಲೂ ಈ ವೋಟ್ ಬ್ಯಾಂಕ್ಗಳ ಮೇಲೆ ಕಂಡಿಟ್ಟಿರೋ ಸರ್ಕಾರಗಳು ವೈದ್ಯರು ಮತ್ತು ವೈದ್ಯಕೀಯ ಸಿಬ್ಬಂದಿಗಳ ಮೇಲೆ ಇಂತಹ ದರ್ಪ, ದೌರ್ಜನ್ಯ, ಅತ್ಯಾಚಾರ, ಕೊಲೆ ನಡೆದಾಗ ಅದ್ಯಾಕೋ ತುರ್ತು ಕ್ರಮ ಕೈಗೊಳ್ಳೋದಕ್ಕೆ ಹಿಂಜರಿತಾರೆ. ನಾಗರಿಕರನ್ನ ಎದುರಾಕೊಳ್ಳಿಕ್ಕೆ ತಯಾರಿಲ್ಲ, ವೋಟ್ ಬ್ಯಾಂಕ್ಗಳು ಎದುರಾಕೊಳ್ಳಿಕ್ಕೆ ತಯಾರಿಲ್ಲ. ಆದ್ರೆ ಈ ಘಟನೆ ಏನಿದೆ ಇದು ದಿಲ್ಲಿಯಲ್ಲಿ 10 ವರ್ಷಗಳಿಂದ ನಿರ್ಭಯ ಪ್ರಕರಣಕ್ಕಿಂತ ಏನು ಕಡಿಮೆ ಇಲ್ಲ. ಈ ಕಿರಿಯ ವೈದ್ಯ ಮೇಲೆ ನಡೆದಿರೋ, ಈ ರೆಸಿಡೆಂಟ್ ವೈದ್ಯ ಮೇಲೆ ನಡೆದಿರೋ ಅತ್ಯಾಚಾರ ಮತ್ತು ಕೊಲೆ, ಇದು ಆ ನಿರ್ಭಯ ಪ್ರಕರಣವನ್ನ ನೆನಪಿಸೋ ರೀತಿಯಲ್ಲಿ ಅಷ್ಟೊಂದು ಕ್ರೂರವಾಗಿದೆ, ಭೀಕರವಾಗಿದೆ, ಭಯಾನಕವಾಗಿದೆ. ರಾಷ್ಟ್ರಪತಿಗಳು, ಪ್ರಧಾನಮಂತ್ರಿಗಳು ಕೂಡ ಪಶ್ಚಿಮ ಬಂಗಾಳ ಸರ್ಕಾರದ ಕಿವಿ ಹಿಂಡೋದಷ್ಟೇ ಅಲ್ಲ, ಅಲ್ಲಿನ ಸಮಗ್ರ ವಾತಾವರಣವನ್ನೇ ಬದಲಾಯಿಸುವಂತ ಕಠೋರ ಕ್ರಮಗಳನ್ನು ಕೈಗೊಳ್ಳಬೇಕಾಗಿದೆ. ಇಲ್ಲಿ NDA ಮೈತ್ರಿಕೂಟ ಅನ್ನೋ ರಾಜಕಾರಣ ಮಧ್ಯ ಪ್ರವೇಶ ಮಾಡಬಾರದು. ಕೇವಲ ಪಶ್ಚಿಮ ಬಂಗಾಳದ ವೈದ್ಯರಷ್ಟೇ ಅಲ್ಲ, ಇಡೀ ಭಾರತದ ವೈದ್ಯರು, ವೈದ್ಯಕೀಯ ವಿದ್ಯಾರ್ಥಿಗಳು, ಸಹಾಯಕ ಸಿಬ್ಬಂದಿಗಳು, ನರ್ಸಿಂಗ್ ಸಿಬ್ಬಂದಿಗಳು ಎಲ್ರಿಗೂ ಸುರಕ್ಷಿತ ವಾತಾವರಣದಲ್ಲಿ ಕೆಲಸ ಮಾಡುವಂತ ಒಂದು ವ್ಯವಸ್ಥೆ ಬರಲಿ ಅಂತ ಹಾರೈಸ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ಅತ್ಯಂತ ವಿಷಾದದಿಂದ, ದುಃಖದಿಂದ ಈ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ನಮಸ್ಕಾರ.